ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಟೈಮಿಗೆ 4:30. ನಾನು 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಾಮೂಲಿ ನನ್ನ ಬೆಳಗ್ಗೆ ಏನೇನು ಕೆಲಸ ಇರುತ್ತೆ ಸೊ ಇದೆಲ್ಲ ಹೊರಗಡೆ ಎಲ್ಲ ಕ್ಲೀನಿಂಗ್ ಮುಗಿಸಿ ಆಮೇಲೆ ನೆಕ್ಸ್ಟ್ ನಂದು ಏನಾದರೂ ಕೆಲಸ ಅಲ್ವಾ, ಹೊರಗಡೆ ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ನೆಕ್ಸ್ಟು ಕಿಚನ್ ಡಿಪಾರ್ಟ್ಮೆಂಟಿಗೆ ಹೋಗೋದು. ಸೊ ಈಗ ನೋಡಿ ನಮ್ಮ ಏರಿಯಾದಲ್ಲಂತೂ ಯಾರೂ ಎದ್ದಿರೋದಿಲ್ಲ. ಹಂಗೂ ಎಲ್ಲ ಕೇಳ್ತಿರ್ತಾರೆ, ಅಷ್ಟು ಬೇಗ ಎದ್ದೇಳ್ತೀನಿ ನಿನಗೆ ನಿದ್ದೆ ಬರೋದಿಲ್ವ ಅಂತ. ಸೊ ಏನು ಮಾಡೋದು, ಮಲ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಬೇಗ ಕೆಲಸಗಳಾಗೋದಿಲ್ಲ. ಸೊ ಇಲ್ಲೆಲ್ಲ ಕ್ಲೀನಿಂಗಾಗಿ ಸ್ಯಾಟರ್ಡೇ ಆ್ಯಕ್ಚುಲಿ ರಜೆ ಇತ್ತು, ಆದರೂ ಕೆಲ್ಸಕ್ಕೆ ಹೋಗೋರಿಗೆ ರಜೆ ಇರಲ್ವಲ್ಲ. ಸೊ ಇವತ್ತು ನಾನು ಶಾವಿಗೆ ಬಾತ್ ಮಾಡೋಣ ಅಂತ ಹೇಳಿ ಫಸ್ಟು ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಶಾವಿಗೆ ಒಂಥರ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಸೊ ಸಪ್ರೇಟ್ ಶಾವಿಗೆ ಬೇಯಿಸ್ಕೊಂಡು ನೋಡಿ, ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಕುದ್ದನ್ನು ತೆಗೆದುಬಿಟ್ರೆ ಶಾವಿಗೆ ಉಡುಡಿಯಾಗಿ ಬರುತ್ತೆ. ಮಾಮೂಲಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕಲ್ಲ, ಹಂಗಾಗಿ ಸ್ವಲ್ಪ ಈಗಲೇ ಉಪ್ಪು ಹಾಕ್ಕೊತೀನಿ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಹಾಕ್ಕೊತೀನಿ. ಲಾಸ್ಟಿಗೆ ಶಾವಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣಿನ ರಸ. ಸೊ ಅದಾದಮೇಲೆ ನಾನು ಸಪ್ರೇಟ್ ನಮ್ಮ ಮಾವ ಕಡಲೆಬೀಜ ತಿನ್ನಲ್ಲ ಅಂತೇಳಿ ತೆಗೆದಿಟ್ಟಿದ್ದೆ. ಸೊ ನಂದು ಕ್ಲೀನಿಂಗ್ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡಿದ್ದೀವಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಒಂಚೂರು ಮುದ್ದೆ ಆಗಿಲ್ಲ, ಏನಿಲ್ಲ. ಸೊ ಅದಾದಮೇಲೆ ನಾನು ಆಯಿಲ್ ಮಾಡ್ಕೊಳ್ಳೋದು, ನಾನು ಮನೇಲೇ ಆಯಿಲ್ ಮಾಡ್ಕೊಳ್ಳೋಣ ಅಂತೇಳಿ ಮನೇಲೇ ಕೊಬ್ಬರಿ ಇದ್ದಿದ್ದನ್ನ ಆಯಿಲ್ ಬಂದಿದ್ದೆ. ಸೊ ಅದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅಲೋವೆರಾ, ಕರಿಬೇವು, ಆಮೇಲೆ ಮೆಂತ್ಯ, ಸ್ವಲ್ಪ ಹೂವು ಬೇರೆ ಇತ್ತು, ಬಿಳಿ ದಾಸವಾಳದ ಎಲೆ ಹೂವು, ರೋಸ್ಮೇರಿ ಹಾಕಲಿಲ್ಲ, ನಾನು ರೋಸ್ ಹೂವನೇ ಹಾಕಿದ್ದೀನಿ. ಇದು ಹರಳೆಣ್ಣೆ, ನಾನು ಮನೇಲೇ ಪ್ಯೂರ್ ಎಣ್ಣೆ, ಕೊಬ್ಬರಿ ಎಣ್ಣೆನೂ ಪ್ಯೂರ್ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಇದು ಬಾದಾಮಿ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಏರ್ ಫಾಲ್ ಆಗೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ. ಲಾಸ್ಟಿಗೆ ಸ್ವಲ್ಪ ಪುದೀನ ಸ್ವಲ್ಪ ಕೂಲಾಗಿರುತ್ತೆ ಅಂತೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಅದು ಕಲರ್ ಬಿಡೋವರೆಗೂ ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಗ್ರೀನಿಶ್ ಕಲರ್ ಬರಬೇಕು. ಹೇರ್ ಫಾಲ್ ಆಗೋಲ್ಲ, ಡ್ಯಾಂಡ್ರಫ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾವು ನಮ್ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನ್ ವೆಜ್ ಮಟನ್ ತೊಗೊಂಡೋಗೋಣ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಬೇರೆ ಇರಲಿಲ್ಲ. ಸೊ ಕೆಲಸ ಎಲ್ಲ ನಂದೇ. ನಾನು ನಮ್ಮ ಗೊಂಬೆ ಇಬ್ಬರು ಬಂದು ಮಟನ್ ತೊಗೊಂಡೋಗೋಣ ಅಂತ ಮಟನ್ ತೊಗೊಂಡು, ಆದರೆ ಆ್ಯಕ್ಚುಲಿ ರೆಗ್ಯುಲರಾಗಿ ನಾವು ಯಾವಾಗಲೂ ತೊಗೊಳ್ಳೋ ಅಂಗಡಿನೇ ಅದು, ನಮ್ಮ ಗೌಡ್ರ ಅಂಗಡಿ ನಾಟಿ ಮಟನ್. ಸೊ ಇಲ್ಲಿ ಮಟನ್ ಸಾಂಬಾರಿಗೆ ಧನಿಯಾ ಪುಡಿ, ಖಾರದ ಪುಡಿ, ಗಸಗಸೆ, ಕಡಲೆ, ಕೊತ್ತಂಬರಿ ಇಷ್ಟು ಫಸ್ಟು ಗ್ರೈಂಡ್ ಮಾಡಿಕೊಂಡು, ನೆಕ್ಸ್ಟು ಇಲ್ಲಿ ಕರಿಬೇವು, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ, ಮೆಣಸು, ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊತೀನಿ. ಇಷ್ಟೇ, ಬೇರೆ ಇನ್ನೇನು ಎಕ್ಸ್ಟ್ರಾ ಹಾಕೋಂಗಿಲ್ಲ. ಸ್ವಲ್ಪ ಕಾಯಿ ಫಸ್ಟು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಹೆವಿ ಮಸಾಲೆನೂ ಜಾಸ್ತಿ ಆದರೂ ತಿನ್ನೋದಕ್ಕಾಗೋದಿಲ್ಲ. ಸೊ ಒಬ್ಬರು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಇಲ್ಲಿ ಟೊಮೆಟೊ ಬೇಳೆ ಎಲ್ಲ ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಬೇಳೆ ಸಾಂಬಾರಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ರೆಡಿ ಇದೆ. ಸೊ ಕೊತ್ತಂಬರಿನೂ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟದು ಮಟನ್ ಒಗ್ಗರಣೆ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ನಮ್ಮ ಗೊಂಬೆ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾಳೆ, ಎಲ್ಲ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡು ಅಂತ ಹೇಳಿದೆ, ಹಾಕ್ಕೊಟ್ಟಿದ್ದಕ್ಕೆ ಮಾಡ್ತಾಯಿದ್ದಾಳೆ. ನಾನಿಲ್ಲಿ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ. ಸೊ ನೋಡಿ ಫಸ್ಟು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಒಗ್ಗರಣೆ ಹಾಕಿ ಫುಲ್ಲು ನೀರೆಲ್ಲ ಮಟನಲ್ಲಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾವು ಅದರ ಜೊತೆಗೆ ಮಸಾಲೆ ಹಾಕಿದ್ರೆ ಫುಲ್ಲು ಜಿಡ್ಡಾದಂಗೆ ಆಗುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸೊ ನನ್ನ ಮಕ್ಕಳು ನೋಡಿ ವಿಡಿಯೋ ಮಾಡಿದ್ರೆ ಅರ್ಧ ವಿಡಿಯೋ ಮಾಡಿದ್ದಾರೆ. ಸ್ವಲ್ಪ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಅಂದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಸೊ 1-2 ಸುತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಎಷ್ಟು ನೀರು ಬಿಟ್ಕೊಳ್ಳಿ. ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆಮೇಲೆ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ ಅಂದರೆ ಆಯಿಲ್ ಜಾಸ್ತಿನೂ ಹಾಕೋಂಗಿಲ್ಲ ಮತ್ತು ಜಿಡ್ಡಿನ ಅಂಶನೂ ಜಾಸ್ತಿ ಇರೋದಿಲ್ಲ. ಮಟನ್ನ ಸ್ವಲ್ಪ ಇದಕ್ಕೆ ನಾನು ಬೇಳೆ ಸಾಂಬಾರಿಗೆ ಇವತ್ತು ಗ್ರೈಂಡ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಬೇಳೆ ಸಾರಿಗೆ ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮುದ್ದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಎಲ್ಲ ಹಂಗೆ ಹಾಕಿದ್ರೆ ತೆಳುವಿದ್ರೆ ಮುದ್ದೆ ತಿನ್ನೋದಕ್ಕಾಗಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಅದಾದಮೇಲೆ ನಾನು ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊನೆಗೆ ಉಪ್ಪು ನೋಡಿ ಹಾಕಿದ್ದೀನಿ.
ಆ್ಯಕ್ಚುಲಿ ಸ್ಯಾಟರ್ಡೆ ನಮ್ಮ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ, ನಾವು ಯಾರೂ ತಿನ್ನೋದು ಇಲ್ಲ ಅಂತ, ಮತ್ತು ಬರೋ ಗೆಸ್ಟ್ಗಳಿಗಾದ್ರೆ ಮಾಡಬೇಕಲ್ವಾ. ಸೊ ಇಲ್ಲಿ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ನಾನು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಬೇಳೆ ಸಾರು ರೆಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಇದು ಆ್ಯಕ್ಚುಲಿ ನಾವು ಶಾವಿಗೆ ಪಾಯಸ ಮಾಡಬೇಕಾದ್ರೆ ಈ ಥರ ಗ್ರೈಂಡ್ ಮಾಡಿ ಹಾಲಿಗೆ ಒಂದೇ ಫ್ರೈ ಮಾಡಿಬಿಟ್ಟು ಒಟ್ಟಿಗೆ ಒಂದೇ ಸಲ ಹಾಲಿಗೆ ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗುತ್ತೆ. ಸೊ ನಾವು ಈ ಥರ ಫಸ್ಟು ಹುರ್ಕೊಂಡು ಆಮೇಲೆ ಬಿಸಿ ನೀರಿಗೆ ಹಾಕಿ ಒಂದು ಸ್ವಲ್ಪ ಕುದ್ದಿದ್ಮೇಲೆ ಲಾಸ್ಟಿಗೆ ಇದು ಆ ಥರ ಹಾಕಿ ನೋಡಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಫೈನಲಿ ಅಡುಗೆ ಎಲ್ಲ ಮಟನ್ ಸಾರು, ಬೇಳೆ ಸಾರು, ಪಾಯಸ, ರಸಮು ಎಲ್ಲ ರೆಡಿಯಾಗಿ ರೈಸು ರೆಡಿಯಾಗಿದೆ. ಜೊತೆಗೆ ಹಪ್ಪಳನೂ ರೆಡಿ ಮಾಡಿಟ್ಟಿದ್ದೀನಿ. ಸೊ ತುಂಬ ಗೆಸ್ಟ್ ಬಂದರೆ ಕೆಲಸ ಇರುತ್ತಲ್ವ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರೇ ನನ್ನ ವಿಡಿಯೋ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.